ಪ್ರಧಾನವಾಗಿ ಗುರುಗಳು ಯಾಕೆ ಬೇಕು ಅಂತ ಹೇಳಿದ್ರೆ, ನಾವು ಭಗವಂತನ ಮಾತು ಇದು, ಅಪ್ಯತ್ಯುತೋ ಗುರುದ್ವಾರ ಪ್ರಸಾದ ಕೃತಹಂ ಅಂತ. ನಿನಗೆ ನನ್ನ ಅನುಗ್ರಹ ಆಗಬೇಕು, ನೇರವಾಗಿ ನನ್ನ ಬಳಿಗೆ ಬಂದ್ರೆ ನಾನು ನಿನಗೆ ಅನುಗ್ರಹ ಮಾಡುವುದಿಲ್ಲ. ನೀನೇನು ಮಾಡಬೇಕು? ಗುರುಗಳನ್ನು ಉಪಸತ್ತಿ ಮಾಡಿ ಗುರುಗಳ ಮುಖಾಂತರ ನನ್ನ ಬಳಿಗೆ ಬರಬೇಕು ಅಂತ. ಆವಾಗ ನಾನು ನಿನಗೆ ಅನುಗ್ರಹ ಮಾಡ್ತೇನೆ ಅಂತ ಭಗವಂತ ಹೇಳಿದಂತಹ ಮಾತು. ಆದ್ರಿಂದ ದೇವರ ಅನುಗ್ರಹ ನಮಗೆ ಆಗಬೇಕು ಅಂತಿದ್ರೆ ಗುರುಗಳನ್ನು ಆಶ್ರಯ ಮಾಡಬೇಕು. ಯಾರು ನಮ್ಮ ಸಂಶಯವನ್ನು ಪರಿಹಾರ ಮಾಡಿ ಒಳ್ಳೆಯ ತತ್ವಜ್ಞಾನವನ್ನು ಕೊಡ್ತಾರೋ ಅವರೇ ನಿಜವಾದ ಗುರುಗಳು. ಅಂತಹದ್ರಲ್ಲಿ ನಮಗೆ ಕಲಿಯುಗದಲ್ಲಿ ಸುಲಭವಾಗಿ ನಮಗೆ ಸಿಕ್ಕತಕ್ಕಂತಹ ಗುರುಗಳು ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳು. ಪ್ರಧಾನವಾಗಿ ಗುರುಗಳು ಯಾಕೆ ಬೇಕು ಅಂತ ಹೇಳಿದ್ರೆ, ನಾವು ಭಗವಂತನ ಮಾತು ಇದು, ಅಪ್ಯತ್ಯುತೋ ಗುರುದ್ವಾರ ಪ್ರಸಾದ ಕೃತಹಂ ಅಂತ. ನಿನಗೆ ನನ್ನ ಅನುಗ್ರಹ ಆಗಬೇಕು, ನೇರವಾಗಿ ನನ್ನ ಬಳಿಗೆ ಬಂದ್ರೆ ನಾನು ನಿನಗೆ ಅನುಗ್ರಹ ಮಾಡುವುದಿಲ್ಲ. ನೀನೇನು ಮಾಡಬೇಕು? ಗುರುಗಳನ್ನು ಉಪಸತ್ತಿ ಮಾಡಿ ಗುರುಗಳ ಮುಖಾಂತರ ನನ್ನ ಬಳಿಗೆ ಬರಬೇಕು ಅಂತ. ಆವಾಗ ನಾನು ನಿನಗೆ ಅನುಗ್ರಹ ಮಾಡ್ತೇನೆ ಅಂತ ಭಗವಂತ ಹೇಳಿದಂತಹ ಮಾತು. ಆದ್ರಿಂದ ದೇವರ ಅನುಗ್ರಹ ನಮಗೆ ಆಗಬೇಕು ಅಂತಿದ್ರೆ ಗುರುಗಳನ್ನು ಆಶ್ರಯ ಮಾಡಬೇಕು. ಯಾರು ನಮ್ಮ ಸಂಶಯವನ್ನು ಪರಿಹಾರ ಮಾಡಿ ಒಳ್ಳೆಯ ತತ್ವಜ್ಞಾನವನ್ನು ಕೊಡ್ತಾರೋ ಅವರೇ ನಿಜವಾದ ಗುರುಗಳು. ಅಂತಹದ್ರಲ್ಲಿ ನಮಗೆ ಕಲಿಯುಗದಲ್ಲಿ ಸುಲಭವಾಗಿ ನಮಗೆ ಸಿಕ್ಕತಕ್ಕಂತಹ ಗುರುಗಳು ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳು.